ಸ್ತ್ರೀ ಪುರುಷರೆಲ್ಲರೂ ರಾತ್ರಿಯ ವೇಳೆ ಭೋಜನವನ್ನು ಮಾಡಿ ಎಲ್ಲ ಕಾರ್ಯಗಳನ್ನು ಮುಗಿಸಿ ಹಾಸಿಗೆ ಮೇಲೆ ನೆಟ್ಟಗೆ ಕುಳಿತು ಕಣ್ಣುಗಳನ್ನು ಮುಚ್ಚಿಕೊಂಡು 2 ಕೈಗಳನ್ನು ಜೋಡಿಸಿಕೊಂಡು ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲೆಲ್ಲಿಯೂ ಪರಿಪೂರ್ಣನಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಸಾಕ್ಷಿ ಸ್ವರೂಪನಾಗಿರುವ ಓ ಪರಬ್ರಹ್ಮನೇ, ಈ ದಿನ ಬೆಳಿಗ್ಗೆ ಎದ್ದಾಗಲಿಂದ ಈಗ ಮಲಗುವ ಸಲುವಾಗಿ ಕುಳಿತಿರುವವರೆಗೂ ನಾನು ನನ್ನ ಕೈಗಳಿಂದಲೂ ಕಾಲುಗಳಿಂದಲೂ ಮನಸ್ಸಿನಿಂದಲೂ ವಾಕ್ಯನಿಂದಲೂ ಬುದ್ಧಿಯಿಂದಲೂ ಅಹಂಕಾರದಿಂದಲೂ ತಿಳಿದು ತಿಳಿಯದೆ ಆ ಪಾಪಕರ್ಮಗಳನ್ನೆಲ್ಲ ಮಾಡಿರುವುದನ್ನೆಲ್ಲ ನಿನಗೆ ಅರ್ಪಣೆ ಮಾಡಿದೆನು. ನನ್ನಲ್ಲಿ ಅಂತರ್ಯಾಮಿಯಾಗಿಯೂ ಸಾಕ್ಷಿ ಸ್ವರೂಪನಾಗಿಯೂ ಆಗಿರುವುದರಿಂದ ಈ ರಾತ್ರಿ ಮಲಗಿ ನಾಳೆ ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ ಯಾವ ಪಾಪಕರ್ಮಗಳನ್ನು ಮಾಡಲಿಯದೆ, ಸುಳ್ಳನ್ನು ಹೇಳಲಿಯದೆ, ಒಳ್ಳೆ ಕೆಲಸಗಳನ್ನೇ ಮಾಡುವಂತೆಯೂ ನಿನ್ನ ಕೃಪೆಯೆಂಬ ಬೀಗವನ್ನು ನನ್ನ ಮನಸ್ಸಿಗೆ ಹಾಕಿ ಮಾಯೆಯಿಂದ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಅನಾಥ ರಕ್ಷಕ, ಆಪದ್ ಬಂದವ, ನನ್ನನ್ನು ರಕ್ಷಿಸು ಹೇಳಿ ಮುಚ್ಚಿದ ಕಣ್ಣನ್ನು ತೆರೆಯದೆ ಎಡದು ಮಗ್ಗಲಲ್ಲಿ ಮಲಗಿಕೊಂಡು ಶ್ವಾಸವನ್ನು ಮೂಗಿನ ಒಳ್ಳೆಯಲ್ಲಿ ಪ್ರವೇಶಿಸುವಾಗ ಸೋ ಎಂದು ಬಿಡುವಾಗ ಹಮ್ಮೆಂದು ಹೇಳುತ್ತಾ ನಿಮಿಷದವರೆಗೆ ಸುಖನಿದ್ರೆಯೂ ಬರುತ್ತದೆ ಎಂದು ಕಡಪ ಸ್ವಾಮಿಯವರು ತಮ್ಮ ಜೀವ ಬ್ರಹ್ಮೈಕ್ಯ ರಾಜ